ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ, ಶ್ರೇಷ್ಠವಾದ, ಪರಿಶುದ್ಧವಾದ, ಅತ್ಯುನ್ನತವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನಮ್ಮ ದೇವರು ಸರ್ವಶಕ್ತನು. ಆಮೇನ್. ಪ್ರೈಸ್ ದ ಲಾರ್ಡ್. ನಂಬುತ್ತೀರಾ? ಈ ಸತ್ಯವನ್ನು ವಿಶ್ವಾಸಿಸುತ್ತೀರಾ? ದೇವರು ಅಬ್ರಹಾಮನೊಂದಿಗೆ ಮಾತನಾಡುವಾಗ ಹೇಳುತ್ತಾರೆ, ನಾನೇ ಸರ್ವಶಕ್ತನಾದ ದೇವರು, ನೀನು ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಯೇಸು ಕ್ರಿಸ್ತನೊಂದಿಗೆ ಪ್ರಯಾಣ ಬಹಳ ಅದ್ಭುತವಾದ ಪ್ರಯಾಣ. ಈ ಪ್ರಯಾಣದಲ್ಲಿ ಎಷ್ಟೋ ಶ್ರೇಷ್ಠವಾದ ಆಶೀರ್ವಾದಗಳು ನಾವು ಹೊಂದಿಕೊಳ್ಳುತ್ತಲೇ ಇದ್ದೇವೆ. ಆತನು ತನ್ನ ಚಿತ್ತಾನುಸಾರವಾಗಿ ನಡೆಸುತ್ತಲೇ ಇದ್ದಾರೆ. ಆತನು ತನ್ನ ನೀತಿಗನುಸಾರವಾಗಿ ನಮ್ಮನ್ನು ನಡೆಸುತ್ತಾ ಇದ್ದಾರೆ. ಅಬ್ರಹಾಮನು ದೇವರ ವಾಗ್ದಾನವನ್ನು ನಂಬಿದನು, ದೇವರ ಶಕ್ತಿಯ ಮೇಲೆ ವಿಶ್ವಾಸ ಇಟ್ಟಿದ್ದನು, ಅನೇಕ ಆಶೀರ್ವಾದವನ್ನು ತನ್ನ ಜೀವಿತದಲ್ಲಿ ಹೊಂದಿಕೊಂಡನು. ಈ ದಿನ ನಿಮ್ಮ ಜೀವಿತದಲ್ಲೂ ಕೂಡ ದೇವರನ್ನು ದೃಢವಾಗಿ ಹಿಡಿದುಕೊಳ್ಳಿರಿ. ಆತನ ವಾಗ್ದಾನದ ಮೇಲೆ ನಂಬಿಕೆ ಇಡಿ. ದೇವರು ಬಲವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಈ ದಿನ ಸತ್ಯವೇದವನ್ನು ತೆಗೆದು ಈ ದಿನದ ದೇವರ ವಾಗ್ದಾನಕ್ಕಾಗಿ 57ನೇ ಕೀರ್ತನೆ 10ನೇ ವಾಕ್ಯವನ್ನು ಓದೋಣ. Psalm 57 and verse 10. ಯಾಕಂದರೆ ನಿನ್ನ ಕೃಪೆಯು ಆಕಾಶವನ್ನು, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುವಷ್ಟು ದೊಡ್ಡದಾಗಿದೆ. ಗಮನಿಸಿ ಪ್ರಿಯರೇ, ಭಕ್ತನಾದ ದಾವೀದನೊಂದು ಕೀರ್ತನೆಯನ್ನು ಬರೆದಿದ್ದಾನೆಂದರೆ ಅದರ ಹಿಂದೆ ಒಂದು ಅನುಭವ ಇದ್ದೇ ಇರುತ್ತದೆ. ಅದರ ಅರ್ಥವನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ಚರಿತ್ರೆಯ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಒಂದೊಂದು ಕೀರ್ತನೆಗೂ ಕೂಡ ಒಂದೊಂದು ಚರಿತ್ರೆ, ಒಂದೊಂದು ಅನುಭವ. ಕೀರ್ತನೆ ಯಾಕೆ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ? ಯಾಕೆ ದೇವರ ಸಮೀಪಕ್ಕೆ ತರುತ್ತದೆ? ಕರ್ತನನ್ನು ಮನಪೂರ್ವಕವಾಗಿ ಹೇಗೆ ಆರಾಧಿಸಬೇಕೋ, ಘನಪಡಿಸಬೇಕೋ ನಮಗೆ ಯಾಕೆ ಬೋಧಿಸುತ್ತಾ ಇದೆ ಎಂದರೆ ಅನುಭವದಿಂದ ಬರೆಯಲ್ಪಟ್ಟಂತಹ ಕೀರ್ತನೆ, ಅನುಭವದಿಂದ ಬರೆದಂತಹ ಹಾಡುಗಳು. ಇಲ್ಲಿ ಹೇಳುತ್ತಾ ಇದ್ದಾನೆ, ದೇವರೇ ನಿನ್ನ ಕೃಪೆ ಆಕಾಶಕ್ಕಿಂತಲೂ ಉನ್ನತವಾದದ್ದು. ನಾನು ನಿನ್ನ ಕೃಪೆಯನ್ನು ನೋಡಬೇಕು ಅಂದರೆ ಅದು ಆಕಾಶಕ್ಕಿಂತಲೂ ಕೂಡ ಉನ್ನತವಾಗಿದೆ. ಅಂತಹ ಅದ್ಭುತವಾದ ಕೃಪೆಯಿಂದ ನನ್ನನ್ನು ಆವರಿಸಿದ್ದೀರಾ. ಉನ್ನತವಾದ, ಅತ್ಯುನ್ನತವಾದ ಕೃಪೆಯಿಂದ ನನ್ನನ್ನು ಬಲಪಡಿಸುತ್ತಾ ಇದ್ದೀರಾ. ನಿಮ್ಮ ಸತ್ಯತೆಯು ಮುಗಿಲನ್ನು ನಿಲುಕುವಷ್ಟು ದೊಡ್ಡದಾಗಿದೆ. ಅಂದರೆ ನಿಮ್ಮ ಸತ್ಯ ಬಹಳ ಉನ್ನತವಾದದೆಂಬುದಾಗಿ ಬಹಳ ಉನ್ನತವಾದ ಸತ್ಯವನ್ನು ಇಲ್ಲಿ ಬರೆಯುತ್ತಾ ಬರುತ್ತಾರೆ. ದಾವೀದನ ದೃಷ್ಟಿಯು ದೇವರ ಕೃಪೆಯ ಮೇಲೆ, ದೇವರ ಸತ್ಯತೆ ಮೇಲೆ ಇರುವ ಹಾಗೆ ನಮಗೆ ವಾಕ್ಯ ತಿಳಿಸುತ್ತದೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಬಂದರು ಅಂದರೆ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಅನುಗ್ರಹಿಸಲ್ಪಟ್ಟಿದೆ, ಆದರೆ ಕೃಪೆಯೂ ಸತ್ಯತೆಯು ಯೇಸು ಕ್ರಿಸ್ತನ ಮೂಲಕ ಉಂಟಾಗುತ್ತವೆ ಎಂಬುದಾಗಿ ಭಕ್ತನಾದ ಯೋಹಾನನ ಪತ್ರಿಕೆಯಲ್ಲಿ ಬರೆಯುತ್ತಾರೆ. ಅನುಗ್ರಹಿಸಲ್ಪಟ್ಟಿರುವಂಥದ್ದು ಮೋಶೆಯ ಮೂಲಕ ಧರ್ಮಶಾಸ್ತ್ರ, ಆದರೆ ಕೃಪಾ ಸತ್ಯತೆಯು ಯೇಸು ಕ್ರಿಸ್ತನ ಮೂಲಕ ಉಂಟಾಗಿದೆ. ಆತನು ಸೃಷ್ಟಿಕರ್ತನಾದ ದೇವರು, ಆತನು ಉಂಟು ಮಾಡುವಂತಹ ದೇವರು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ನಾವು ಅಲ್ಲಿ ನೋಡುತ್ತೇವೆ. ಕೃಪೆ ಹಾಗೂ ಸತ್ಯತೆ, ದೇವರ ಕೃಪೆ ಹಾಗೂ ಸತ್ಯತೆಯು ನಮಗೆ ಪ್ರಕಟಿಸುವಂತಹ ದೇವರು. ಅಟ್ ದ ಸೇಮ್ ಟೈಮ್ ದೇವರು ತನ್ನ ಸತ್ಯವನ್ನು ಯಾವತ್ತೂ ಮಿಸ್ ಮಾಡಲಿಲ್ಲ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಆತನು ಹೇಳಿದಂತಹ ಮಾತು ಏನೆಂದರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಕರ್ತನು ಹೇಳುತ್ತಾರೆ. ಐ ಆಮ್ ದ ವೇ, ಐ ಆಮ್ ದ ಟ್ರೂತ್ ಅಂಡ್ ಐ ಆಮ್ ದ ಲೈಫ್. ಪ್ರಪಂಚ ಚರಿತ್ರೆಯಲ್ಲಿ ಯಾರು ಕೂಡ ಈ ಮಾತನ್ನು ಹೇಳಿಲ್ಲ. ನಾನೇ ಸತ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾರೆ ಅಂದರೆ ಆತನು ಹೇಳಿದಂತೆ ಎಲ್ಲ ಮಾತು ಕೂಡ ಸತ್ಯವೇ. ಆತನ ಉದ್ದೇಶವು ಸತ್ಯವಾದದ್ದು, ಆತನ ಪ್ರಣಾಳಿಕೆಯು ಸತ್ಯವಾದದ್ದು, ಆತನ ಬೋಧನೆ ಸತ್ಯವಾದದ್ದು, ಆತನ ಜೀವಿತ ಸತ್ಯವಾದದ್ದು. ಯಾರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೋ, ಅವರನ್ನು ತಮ್ಮ ಹೃದಯದಲ್ಲಿ ಪ್ರೀತಿಯಿಂದ ಆಹ್ವಾನಿಸಿದ್ದಾರೋ ಅಂಥವರೆಲ್ಲರೂ ಕೂಡ ಸತ್ಯದಲ್ಲಿ ಸ್ಥಿರವಾಗಿರುವಂಥವರು, ಸತ್ಯವನ್ನು ಅನುಸರಿಸುವಂಥವರು, ಸುಳ್ಳನ್ನು ಪ್ರೀತಿಸುವವರಲ್ಲ, ಸುಳ್ಳಿನಲ್ಲಿ ನಡೆಯುವಂಥವರಲ್ಲ. ಕರ್ತನೆ, ನಿಮ್ಮ ಕೃಪೆಯು ಆಕಾಶಕ್ಕಿಂತಲೂ ಉನ್ನತವಾದದ್ದು. ದಾವೀದನು ದೇವರ ಕೃಪೆಯನ್ನು ಅಷ್ಟರ ಮಟ್ಟಿಗೆ ನೋಡುವುದಕ್ಕೆ ಕಾರಣ ಏನೆಂದರೆ ಆತನ ಸುತ್ತಲೂ ಬಹಳ ಮಂದಿ ಆವರಿಸಿದ್ದರು. ಅವರೆಲ್ಲರೂ ಕೂಡ ಎಂಥವರು? ನೀವು 57ನೇ ಕೀರ್ತನೆಯನ್ನು ಗಮನವಿಟ್ಟು ಓದುವುದಾದರೆ ಆ ಮೇಲಿನ ವಾಕ್ಯಗಳಲ್ಲಿ ದಾವೀದನ ಸುತ್ತಲೂ ಆವರಿಸಿರುವಂತಹ ಮನುಷ್ಯರ ಸ್ವಭಾವ ಬಹಳ ಸ್ಪಷ್ಟವಾಗಿ ಅಲ್ಲಿ ಕಾಣಿಸುತ್ತದೆ. ಅನೇಕ ಸಾರಿ ನಮ್ಮ ಸುತ್ತಲಿರುವಂತಹ ಮನುಷ್ಯರು ಬಹಳ ಒಳ್ಳೆಯವರು ಎಂಬುದಾಗಿ, ಮರ್ಯಾದಸ್ಥರು ಎಂದು, ಸಂಸ್ಕಾರವುಳ್ಳವರು ಎಂಬುದಾಗಿ, ನಮ್ಮ ಕುರಿತು ಬಹಳ ಆಲೋಚನೆ ಮಾಡುತ್ತಿದ್ದಾರೆಂದು, ನಮ್ಮನ್ನು ಬಹಳ ಪ್ರೀತಿಸುತ್ತಿದ್ದಾರೆಂದು ಅಂದುಕೊಳ್ಳುತ್ತೇವೆ. ಆದರೆ ಅವರ ನಿಜ ಸ್ವರೂಪವು ಕೆಲವು ಸಾರಿ ನಮಗೆ ಕಾಣಿಸುತ್ತದೆ. ದಾವೀದನು ಅಂತಹ ಅನುಭವವನ್ನು ಬಹಳ ಎದುರಿಸಿದ್ದಾನೆ. ನನ್ನನ್ನು ನುಂಗಿಬಿಡಬೇಕೆಂಬುದಾಗಿ ಹೇಳುತ್ತಾರೆ. ಮನುಷ್ಯರು ಹೇಗಿದ್ದಾರಂತೆ, ದಾವೀದನನ್ನು ನುಂಗಬೇಕೆನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಆನಂತರವಾಗಿ ನನ್ನನ್ನು ಸಿಲುಕಿಸಬೇಕೆನ್ನುವವರು. ದಾವೀದನನ್ನು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಇಕ್ಕಟ್ಟಲ್ಲಿ ಸಿಲುಕಿಸಬೇಕು, ಆತನನ್ನು ಸಿಲುಕಿಸಬೇಕೆಂಬುದಾಗಿ ಕೆಲವರಿದ್ದಾರೆ. ಕೋಪ ಉದ್ರೇಕದ ಮಧ್ಯದಲ್ಲಿ ಇದ್ದೇನೆ ಎಂದು ಹೇಳುತ್ತಾರೆ. ಕೋಪ, ಉದ್ರೇಕ ಎರಡು ಸೇರಿ ಕೋಪೋದ್ರೇಕ.
ನನ್ನ ಸುತ್ತಲಿರುವಂತಹ ಮನುಷ್ಯರು ಕೋಪ ಉದ್ರೇಕದಿಂದ ಇರುವಂತವರು, ಆನಂತರವಾಗಿ ಗುಂಡಿಯನ್ನು ತೋಡುವವರಿದ್ದಾರೆ, ಗುಂಡಿಯನ್ನು ತೋಡುವವರು. ದಾವೀದನನ್ನು ಯಾವ ರೀತಿಯಲ್ಲಾದರೂ ಬೀಳಿಸಬೇಕು, ಯಾವುದೋ ವಿಧವಾಗಿ ಅವನನ್ನು ಬಂಧಿಸಬೇಕು, ಅವನನ್ನು ಈ ರೀತಿಯಾಗಿ ನೋಡಬೇಕು ಎಂದು ಗುಂಡಿಯೊಳಗೆ ಬಿದ್ದಾಗ ಎಲ್ಲರೂ ಕೂಡ ಅವನನ್ನು ಕೆಳಗೆ ನೋಡಬೇಕೆನ್ನುವಂತ ಆಲೋಚನೆ, ಕೀಳಾಗಿ ನೋಡಬೇಕೆನ್ನುವಂತ ಆಲೋಚನೆ ಅಲ್ವಾ? ಇಷ್ಟು ಜನ ಮನುಷ್ಯರ ಮಧ್ಯದಲ್ಲಿ ನುಂಗುವಂತವರು, ಸಿಲುಕಿಸುವಂತವರು, ಕೋಪೋದ್ರೇಕದಿಂದ ಇರುವಂತವರು, ಆನಂತರವಾಗಿ ಗುಂಡಿಯನ್ನು ತೋಡುವಂತವರು, ಇಂಥವರೆಲ್ಲರ ಮಧ್ಯದಲ್ಲಿ ಇದ್ದು ದಾವೀದನು ಏನನ್ನು ನೋಡುತ್ತಾ ಇದ್ದಾನೆಂಬುದಾಗಿ ನೋಡುವುದಾದರೆ ದೇವರ ಕೃಪೆಯನ್ನು ನೋಡುತ್ತಾ ಇದ್ದಾನೆ. ಆಮೇನ್. ದೇವರ ನಂಬಿಗಸ್ತಿಕೆಯನ್ನು ನೋಡುತ್ತಾ ಇದ್ದಾನೆ, ಆತನ ಪ್ರೀತಿಯನ್ನು ನೋಡುತ್ತಿದ್ದಾನೆ. ಕರ್ತನೆ, ನನ್ನ ಸುತ್ತಲೂ ಎಷ್ಟೇ ಮಂದಿ ವ್ಯಕ್ತಿಗಳಿದ್ದರೂ ಕೂಡ ನಾನು ಇನ್ನೂ ಸಜೀವವುಳ್ಳವನಾಗಿದ್ದೇನೆ, ನಾನು ಇನ್ನೂ ಕೂಡ ಬದುಕಿ ಜೀವಿಸುತ್ತಾ ಇದ್ದೇನೆ ಅಂದರೆ ನಿಮ್ಮ ಕೃಪೆಯು ಆಕಾಶಕ್ಕಿಂತಲೂ ಉನ್ನತವಾದದ್ದು ದೇವರೇ. ಗಮನಿಸಿ, ಒಂದು ಮಾತನ್ನು ಹೇಳುತ್ತೇನೆ. ಇಷ್ಟು ಜನರು ದಾವೀದನ ಸುತ್ತಲಿದ್ದರೂ ಕೂಡ ಆತನ ದೃಷ್ಟಿ, ಆತನ ಕಣ್ದೃಷ್ಟಿ, ಆತನ ಫೋಕಸ್ ಎಲ್ಲವೂ ಕೂಡ ದೇವರ ಕೃಪೆಯ ಮೇಲೆ ಇತ್ತು. ಆಮೇನ್. ಒಂದು ವೇಳೆ ಈ ದಿನ ನೀನು ಕೂಡ ಅಂತ ವ್ಯಕ್ತಿಗಳಿಂದ ಸವಾಲಾಕಲ್ಪಟ್ಟಿದೆಯೇನೋ? ನಿನ್ನ ಸೊಸೆಯೇ ನಿನ್ನ ಕುರಿತಾಗಿ ಕೆಟ್ಟದಾಗಿ ಮಾತನಾಡುತ್ತಿರಬಹುದು, ನಿನ್ನ ಅತ್ತೆಯೇ ನಿನ್ನ ಕುರಿತಾಗಿ ಕೆಟ್ಟದಾಗಿ ಮಾತನಾಡುತ್ತಿರಬಹುದು, ನಿನ್ನ ಅಳಿಯ, ನಿನ್ನ ಮಾವನವರೇ, ನಿನ್ನ ಕುಟುಂಬದವರೇ, ನಿನ್ನ ಸುತ್ತಲಿರುವಂತಹ ಸ್ನೇಹಿತರೆ, ಅಥವಾ ನೀನು ಯಾವ ಸಭೆಗೆ ಹೋಗುತ್ತಾ ಇದೆಯಾ ಸಭೆಯವರೇ ನಿನ್ನ ಕುರಿತಾಗಿ ತಪ್ಪಾಗಿ ಮಾತನಾಡುತ್ತಿದ್ದಾರೇನೋ? ನಿನ್ನನ್ನು ನುಂಗಬೇಕೆಂದು ಪ್ರಯತ್ನ ಮಾಡುತ್ತಿದ್ದಾರೇನೋ? ನಿನ್ನ ಮೇಲೆ ಕೋಪ ರೋಷದಿಂದ ಇದ್ದಾರೇನೋ? ನೀನು ನೋಡಬೇಕಾದದ್ದೇನು ಗೊತ್ತಾ? ನೀನು ದೃಷ್ಟಿಸಬೇಕಾದದ್ದು ಯಾರನ್ನು ಗೊತ್ತಾ? ನಿನ್ನ ದೇವರ ಕೃಪೆಯನ್ನು, ಆಕಾಶಕ್ಕಿಂತಲೂ ಉನ್ನತವಾದ ದೇವರ ಕೃಪೆಯನ್ನು ನೋಡು. ಆ ಕೃಪೆಯೇ ನಿನ್ನನ್ನು ನಿಲ್ಲಿಸುವಂಥದ್ದು, ಆ ಕೃಪೆಯೇ ನಿನ್ನನ್ನು ರಕ್ಷಿಸಿದಂಥದ್ದು, ಆ ಕೃಪೆಯೇ ನಿನ್ನನ್ನು ಸ್ವಸ್ಥಪಡಿಸಿದ್ದು, ಆ ಕೃಪೆಯೇ ನಿನಗೆ ಬಿಡುಗಡೆ ಕೊಟ್ಟದ್ದು. ಯೇಸುವಿನ ಕೃಪೆ ನಿನ್ನನ್ನು ನಿಲ್ಲಿಸುವಂತಹ ಕೃಪೆ. ಅಂತಹ ದೃಷ್ಟಿಯನ್ನು ನಾವು ಹೊಂದಿರೋಣವ? ಅಂತಹ ಸ್ವಭಾವನ ಹೊಂದಿರೋಣ. ದೇವರ ಕಡೆಗೆ ನಾವು ನೋಡೋಣ, ಆತನ ಕೃಪೆಯ ಮೇಲೆ ನಮ್ಮ ದೃಷ್ಟಿ ಇಡೋಣ. ದೇವರು ಖಚಿತವಾಗಿ ನಿಮಗೆ ಅದ್ಭುತವನ್ನು ಮಾಡುತ್ತಾರೆ. ಈ ವಾಗ್ದಾನವನ್ನು ಈ ದಿನ ಕ್ಲೇಮ್ ಮಾಡಿರಿ. ದೇವರು ಅಸಾಧಾರಣವಾದ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಅನೇಕರು ದಾವೀದನ ಸುತ್ತಲೂ ಆತನನ್ನು ಹಿಂಸೆ ಪಡಿಸುವಂತವರಿದ್ದರೂ ಕೂಡ ದಾವೀದನ ದೃಷ್ಟಿ ಮಾತ್ರ ನಿಮ್ಮ ಕೃಪೆಯ ಮೇಲೆ ಇತ್ತು. ಆಕಾಶಕ್ಕಿಂತಲೂ ಉನ್ನತವಾದ ನಿಮ್ಮ ಕೃಪೆಯನ್ನೇ ಧ್ಯಾನಿಸುತ್ತೇವೆ. ಅಂತಹ ಅನುಭವದಲ್ಲಿ ನಮ್ಮನ್ನು ನಡೆಸಿದೇವ. ಶತ್ರುಗಳು, ವಿರೋಧಿಗಳು, ಅನಾರೋಗ್ಯವು, ಇಕ್ಕಟ್ಟುಗಳು ಕೆಲವು ಸಾರಿ ನಮ್ಮನ್ನು ಅದು ಆವರಿಸುವಾಗ ನಿಮ್ಮ ಕೃಪೆಯ ಮೇಲೆ ನಾವು ನಂಬಿಕೆ ಇಡುವುದಕ್ಕೆ ಸಹಾಯ ಮಾಡಿ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ನಿಮ್ಮ ಕೃಪೆ ಬಿಟ್ಟರೆ ಬೇರೊಂದಿಲ್ಲ ಅಪ್ಪ. ಲಾರ್ಡ್, ವಿ ಥ್ಯಾಂಕ್ ಯು ಬಿಕಾಸ್ ಆಫ್ ಯುವರ್ ಗ್ರೇಸ್ ಅಂಡ್ ಮರ್ಸಿ. ನಿಮ್ಮ ಟೆಂಡರ್ ಮರ್ಸಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಈ ವಾಗ್ದಾನವನ್ನು ನೋಡುತ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಬಲಪಡಿಸಿರಿ. ಶತ್ರುವಿನ ಸಮೂಹದ ಮೇಲೆ ಅವರಿಗೆ ಜಯ ಕೊಡಿರಿ. ಯಾಕಂದರೆ ಅವರು ಆಕಾಶಕ್ಕಿಂತ ಉತ್ತಮವಾದ ನಿಮ್ಮ ಕೃಪೆಯ ಮೇಲೆ ಲಕ್ಷ್ಯವಿಡುತ್ತಾ ಇದ್ದಾರೆ. ಆದ್ದರಿಂದ ಸ್ತುತಿ, ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.